ನಮಸ್ಕಾರ ಒಳ್ಳೆ ಮನಸ್ಸಿಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಶುಕ್ರವಾರ ಅಮಾವಾಸ್ಯೆ. ಮನೆಯಲ್ಲಿ ದೇವರ ಪೂಜೆನ ಮಾಡಿ ನಂತರ ಪಾಪುಗೆ ಬಾಲಗ್ರಹ ಬೊಟ್ಟನ್ನ ಹಾಕಿಸ್ತಿದ್ದೀವಿ. ವೈಜ್ಞಾನಿಕವಾಗಿ ಒಂದು ರೀಸನ್ ಅಂದರೆ ತಾಮ್ರ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಹಾಗೆ ನಮ್ಮ ಹಿರಿಯರ ಪ್ರಕಾರ ಬಾಲಗ್ರಹ ಬಟ್ಟಲ್ಲಿ ತುಂಬ ಮಹಿಮೆ ಇದೆ ಅಂತ, ಅದರ ಮಗುಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಸಪರೇಟ್ ವಿಡಿಯೋನ ಮಾಡ್ತೀನಿ. ಕೊರಳಿಗೆ ತಾಯಿತ ಕಟ್ಟುವನು ತಾತ ಬರುವನು ಕೊರಳೊಡ್ಡು ಮಗನೇ ಅಸ್ತ್ರವ ಹಾಕುತ್ತಾ ಸಮವಸ್ತ್ರವ ಹೇಳ್ತಾ ನೋಡು ಸ್ವಲ್ಪ ಫ್ರೀ ಮಾಡೋ ಇದಿಲ್ಲ. ಅಲ್ಲ ಕೈ ಸೇರಿಸ್ಕೊಂಡು ನೀನು ಅಲ್ಲಿ ಇಟ್ಕೊ, ನೀನು ಅದಕ್ಕೆ ಇದನ್ನದು ಮಗನೇ ಮಗನೇ ನೋಡಿ ಇವಾಗ ಹೇಳ್ಕ ಹೇಳ್ಕ ಆರಾಮಾಗಿ ನೀನು ಹೇಳ್ದೆ ಬಂದಿದ್ದು ಇದೆಲ್ಲ ಓದಿ ಅವನು ಆಮೇಲೆ ಬೇಗ ಸಾಲಮ್ಮ ಬೆಂಗಳೂರು ಸುತ್ತಮುತ್ತ. ವೈಜ್ಞಾನಿಕವಾಗಿ ಎಷ್ಟೋ ಮುಂದೆ ಹೋಗಿದ್ರು ಕೂಡ ಈಗ ಪಾರ್ಲರು, ಸಲೂನ್ಸ್ ಅಲ್ಲೆಲ್ಲ ಆಯಿಲ್ ಮಸಾಜಸ್ನ ಮಾಡಿಸ್ಕೋತೀವಿ. ಬಟ್ ನಮ್ಮ ಹಿರಿಯರು ಏನಿರ್ತಾರೆ ಅವರೆಲ್ಲನೂ ಮನೆಯಲ್ಲೇ ಗಿಡಮೂಲಿಕೆಗಳಿಂದ ಮಸಾಜ್ನ ಮಾಡಿಸ್ಕೊತಿದ್ರು. ಸೊ ಇವರು ದುಬೈಗೆ ಹೋಗಿರ್ಬೇಕಾದ್ರೆ ಒಂದು ಫ್ರ್ಯಾಕ್ಚರ್ ಆಗಿತ್ತು, ಹಂಗಾಗಿ ಇವ್ರನ್ನ ಕರೆಸಿ ಮಸಾಜ್ನ ಮಾಡಿಸ್ಕೊತಿದ್ದಾರೆ. ಇವ್ರ ಹೆಸರು, ಇವರು ಮಸಾಜ್ನ ಮಾಡ್ತಾ ಇರ್ತಾರೆ. ಬೇರೆ ಬೇರೆ ಕಡೆ ಕೂಡ ಹೋಗ್ತಾನೆ ಇರ್ತಾರೆ. ಸೊ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ. ಹಾಗಾಗಿ ಇವ್ರಿಗೆ ಒಂದು 13-14 ವರ್ಷದಿಂದ ಪರಿಚಯ ಆಯಿತು. ಸೊ ಹಂಗಾಗಿ ಕರೆಸಿ ಮನೆಗೆ ಮಸಾಜ್ನ ಮಾಡಿಸ್ಕೊತಿದ್ದಾರೆ. ಒಳ್ಳೆ ಪೇಯ್ನ್ ಎಲ್ಲ ರಿಲೀಫ್ ಆಗಿದೆ ಅಂತ ಕೂಡ ಹೇಳ್ತಿದ್ರು. ನಾವೆಷ್ಟೇ ವೈಜ್ಞಾನಿಕವಾಗಿ ಮುಂದೂಡಿದ್ರು ಕೂಡ ಸಲೂನ್ಸ್ ಬಂದಿದ್ರು ಅಥವಾ ಮಸಾಜ್ನ ಸೆಂಟರ್ಸೇ ಇದ್ದರು, ಈ ಥರ ಹಳ್ಳಿಗಳಲ್ಲಿ ಈಗಲೂ ಕೂಡ ಗಿಡಮೂಲಿಕೆಗಳನ್ನ ಬಳಸಿ ಮಸಾಜ್ ಮಾಡುವಂಥದ್ದು ಇದ್ದೇ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.